RJ16 ನ್ಯೂಸ್ ಅದು ದೇಶದ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವ. ಅದ್ಬೇರೆ ಇವತ್ತು ನಮಗೆ ಒಂದು ವಿಶೇಷ ದಿನ, ಅದರಲ್ಲೂ ರೈತ ಮತ್ತು ಜೊತೆಗೆ ಅವನ ಸಮಸ್ಯೆಗಳು, ಅದಕ್ಕಿಂತ ಮುಖ್ಯವಾಗಿ ರೈತರಿಗಾಗಿ ಇರುತ್ತೆ ಒಂದು DCC ಯಾರಿಗಾಗಿ ಇವತ್ತು ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲ ಸಹಕಾರ ತತ್ವದ ಮೇಲೆ, ಸಹಕಾರ ಸಂಘಗಳ ಬಗ್ಗೆ, ಸಹಕಾರತ್ವದ ಆಳತ್ವದನ್ನು ಅರಿತುಕೊಂಡಂತಹ ಅದರ ಜೊತೆಗಿದ್ದಂತಹ ವಕೀಲರು ನಮ್ಮ ಗುಂಡಣ್ಣ ಕಮಿಟಿಯವರು ನಮ್ಮ ಈ ಸ್ಟುಡಿಯೋಗೆ ಬಂದು ಈ ಸಮಸ್ಯೆಗಳ ಕುರಿತಾಗಿ ಒಂದಿಷ್ಟು ಬೆಳಕು ಚೆಲ್ಲೋ ಪ್ರಯತ್ನ ಮಾಡಲಿದ್ದಾರೆ. ನೀವು ನೋಡೋದನ್ನು ಏನು ಮಾತಾಡ್ಬೋದು, ಏನು ಕೇಳ್ಬೋದು ಅಂತ. ಅದರ ಮುಖ್ಯವಾಗಿ ರೈತರು ನೋಡಬೇಕಾದದ್ದು ಈ DCC ಬ್ಯಾಂಕಿಂದ ರೈತರಿಗೆ ಏನು ಲಾಭ ಆಗ್ಯದ ಅಥವಾ ಹಾನಿ ಆಗ್ಯದ ಅನ್ನೋಂಥದ್ದು ಭಾಳ ಪ್ರಮುಖವಾದ ಪ್ರಶ್ನೆ ಅದು. ಆ ದಿಶೆಯಲ್ಲೇ ವಕೀಲರ ತಮ್ಮ ಸ್ವಾಗತ. ಮೊದಲೇ ಪ್ರಶ್ನೆ DCC ಬ್ಯಾಂಕ್ ರೈತರಿಗಾಗಿ ಎಲ್ಲರೂ ಹೇಳ್ತಾರೆ. ಇವತ್ತು ಆಯ್ಕೆ ಆದ ಎಲ್ಲ ಏನು ನಿರ್ದೇಶಕರು ಅದಾರ, ನಾವು ರೈತರಿಗಾಗಿ ಅಂತಾರ. ನಿಜವೇ ಅವ್ರು ರೈತರಿಗಾಗಿ ಅದಾರ. ಈಗ ಜೋತಾರವ್ರ ಒಂದು ಮಾತು ಹೇಳ್ತೀನಿ ನಿಮಗೆ. ಈ DCC ಬ್ಯಾಂಕ್ ಅನ್ನೋದು ಏನೈತಿಲ್ಲ, ಇದು ಆ್ಯಕ್ಚುಲಿ ಫಾರ್ಮೇಷನ್ ಆದದ್ದ ರೈತರ ಸಲುವಾಗಿ ಮೂಲ. ಆ ನಂತರ ಅಲ್ಲಿ ರೈತ ಪ್ರತಿನಿಧಿಗಳನ್ನು ಆರಿಸಿಕೊಡ್ಬೇಕು. ಹೆಂಗಂದ್ರೆ PKPS ಇಂದ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಂದನೇ ಅಲ್ಲಿ ರಿಪ್ರೆಸೆಂಟೇಟಿವ್ ಆಗಿ ಹೋಗ್ತಾರೆ. ಆಮೇಲೆ ರೈತರ ಕೆಲವೊಂದು ಉತ್ಪನ್ನ ಇವು ಅದಾವ ಸೊಸೈಟಿಗಳು. ಫಾರ್ ಎಕ್ಸಾಂಪಲ್ ಹಾಲು ಉತ್ಪಾದಕ ಸಹಕಾರಿ ಸಂಘ, ತೋಟಗಾರಿಕೆ ಸಹಕಾರಿ ಸಂಘ, ಇತರ ಸಂಘಗಳೇನದಾವ ಅದರಿಂದನೂ ಒಬ್ಬರು ನಿರ್ದೇಶಕರು ಹೋಗ್ತಾರೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಟ್ಟಿನೊಳಗೆ ರೈತರಿಂದನೇ ನಡೆಯುವಂಥದ್ದೊಂದು ಸಂಘ ಇದೆ. ಇದು ರೈತರಿಗಾಗಿಯೇ ಸಂಘ. ಇಲ್ಲಿ ನಿರ್ದೇಶಕರು ರೈತರಿಗಾಗಿಯೇ ಹೋಗ್ಬೇಕಂತ ಉದ್ದೇಶ ಇಟ್ಕೊಂಡು ಹೋಗವ್ರ ಅಲ್ಲಿ. ಆದ್ರೆ ಅಲ್ಲಿ ಹೋದ ಮೇಲೆ ಎಲ್ಲ ಉಲ್ಟಾ ಪಲ್ಟಾ ರೀ. ಇವ್ರು ಯಾವ ರಾಜಕೀಯಕ್ಕೆ ಒಳಗಾಗ್ಯಾರೋ ಅಥವಾ ಎದಕ್ಕೆ ಆಮಿಷಕ್ಕೆ ಒಳಗಾಗ್ಯಾರೋ ಏನೂ ಗೊತ್ತಾಗ್ತಾ ಇಲ್ಲ. ಆ ರೈತರು ಇಲ್ಲಿಂದ PKPS ಅಂತ ಹೋಗ್ತಾರ, ಅಲ್ಲಿ ಹೋಗಿ ಮರ್ತಾ ಬಿಡ್ತಾರ, ನೋಡೋದಿಲ್ಲ, ಭೇಟಿ ಆಗೋದಿಲ್ಲ ಏನ್ರಿ. ಆದ್ರೆ PKPS ಪ್ರಾಬ್ಲಮ್, ಅಲ್ಲಿ PKPS ಮೆಂಬರ್ ಎಲ್ಲ ರೈತರ ರೀ. ಅವ್ರ ಸಮಸ್ಯೆಗಳು ಏನದಾವಲ್ಲ ಅದನ್ನು ಯಾರೂ ಅವಲೋಕನ ಮಾಡಕ್ ತಯಾರಿಲ್ಲ. ಈಗ ರೈತರಿಗೆ ಸಾಲ ಕೊಡ್ಬೇಕಾದ್ರೆ ಜೋತವ್ರವ್ರು ಕೆಲವೊಂದು ನಾಮ್ಸ್ ಅದಾವ. ಯಾರು ರಿಸರ್ವ್ ಬ್ಯಾಂಕಿನವ್ರು ಕೊಡ್ತಾರೋ, ನಬಾರ್ಡ್ದವ್ರು ಕೊಡ್ತಾರೋ, ಆಮೇಲೆ ಅಪೆಕ್ಸ್ ಬ್ಯಾಂಕಿನವರು ಕೆಲವೊಂದು ನಿಯಮಗಳನ್ನು ಅಳವಡಿಸ್ಯಾರ. ಇವನು ಯಾವನು ಇವ್ರು ಪರಿಗಣನೆಗೆ ತಗೊಳ್ಳೋದಿಲ್ಲ ರೈತರಿಗೆ ಸಾಲ ಕೊಡೋ ಮುಂದೆ. ಆದ್ರೆ ಒಂದು ಪ್ರೈವೇಟ್ ಪಾರ್ಟಿಗೆ, ಆ ಶುಗರ್ ಫ್ಯಾಕ್ಟ್ರಿದವ್ರು ಆಮೇಲೆ ಮಾತಾಡ್ರಿ, ಪ್ರೈವೇಟ್ ಪಾರ್ಟಿಗಳಿಗೆ ಕೊಡ್ಬೇಕಾದ್ರೆ ಯಾವ ನೀತಿ ನಿಯಮಗಳನ್ನು ಅನುಸರಿಸೋದಿಲ್ಲ, ಎಲ್ಲಾನು ಮೀರಿ ಕೊಟ್ಟು ಬಿಡ್ತಾರ. ಅಂದ್ರೆ ಇದು ರೈತರಿಗೆ ಲಾಭಕ್ಕಿಂತ ಹಾನಿ ಹೆಚ್ಚು ಭಾಳ ಅಷ್ಟ. ಯಾಕಂದ್ರೆ ರೈತರು ಸಹಕಾರಿ ಸಂಘಗಳೊಳಗೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಏನದಾರಲ್ಲ, ಅಲ್ಲಿ ಏನು ಇವ್ರು ಮೆಂಬರ್ಶಿಪ್ ತಗೋತಾರಲ್ಲ, ಎದಕ್ಕೆ ತಗೋತಾರು? ನಮಗೆ 0% ಇಂಟ್ರೆಸ್ಟ್ ಸರ್ಕಾರ ಕೊಡುವಂಥ ಅಥವಾ ಇತರ ಸಬ್ಸಿಡಿಗಳ ಬಡ್ಡಿ ಸಬ್ಸಿಡಿ ಸಿಗ್ತೈತಿ, ಅಥವಾ ನಮ್ಮ ಸಕಾಲಕ್ಕೆ ಸಾಲ ಸಿಗ್ತೈತಿ. ಮೊದಲು ಒಂದಿತ್ತು ಜೋತವ್ರವ್ರು ಏನಿತ್ತಂದ್ರೆ B ಕಾಂಪೋನೆಂಟ್ ಕೊಡ್ತಿದ್ರು. A ಕಾಂಪೋನೆಂಟ್, B ಕಾಂಪೋನೆಂಟ್. A ಕಾಂಪೋನೆಂಟ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಕ್ಯಾಶ್. ಈಗ ಒಬ್ಬ ರೈತಗೆ ಒಂದು 50,000 ರೂಪಾಯಿ ಸಾಲ ಮಂಜೂರು ಮಾಡಿದ್ರೆ ಅದ್ರೊಳಗೆ 50% ಸಾಲ ಕೊಡ್ತಿದ್ರು ಇನ್ ಟರ್ಮ್ಸ್ ಆಫ್ ಕ್ಯಾಶ್, ನಗದು ಹಣ ರೂಪದೊಳಗೆ. ನಗದು ಕೊಡಬೇಕು. ಇನ್ನು 50% ಏನೈತಿಲ್ಲ ಅದನ್ನ B ಕಾಂಪೋನೆಂಟ್ ಅಂತ ಮಾಡ್ತಿದ್ರು. ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ, ರೈತರಿಗೆ ಬೇಕಾಗುವಂತ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ದರದೊಳಗೆ ಸಪ್ಲೈ ಮಾಡ್ಬೇಕು ಅನ್ನುವಂಥದ್ದು ಒಂದು ಗುರಿ ಇತ್ತು. ಇವತ್ತು ಅದನ್ನೆಲ್ಲ ಅಳಿಸಿ ಹಾಕಿಬಿಟ್ರು. ಆ B ಕಾಂಪೋನೆಂಟ್ ಅನ್ನೋದೇ ಇಲ್ರಿ. ಯಾಕಂದ್ರೆ ಈಗ ಹೊರಗೆ ನಿಮ್ಗೆ ಸಣ್ಣದೊಂದು ಉದಾಹರಣೆ ಕೊಡ್ತೀನಿ. ಹೊರಗೆ ಒಂದು ಚೀಲ ಯೂರಿಯಾ 300 ರೂಪಾಯಿ ಬೇಕು. ಆದ್ರೆ ಕಂಪ್ನಿಯಿಂದ ಇವ್ರು ತಗೊಂಡು ಮಾರಿದ್ರೆ 260 ರೂಪಾಯಿಗೆ ಮಾರ್ತಾರ, ಸಿಗ್ತತಿ ಇವ್ರಿಗೆ. ಅದನ್ನ ರೈತರು ಕೊಟ್ರೆ 40 ರೂಪಾಯಿ ಉಳಿತು. ಆಮೇಲೆ ಈಗ ಒಂದು ರೈತ, ಹಳ್ಳಿ ಒಳಗಿರುವಂತ ರೈತ ಯೂರಿಯಾ ತರಬೇಕಂದ್ರೆ ಹಳ್ಳಿ ಒಳಗೆ ಬಹಳಷ್ಟು ಗೊಬ್ಬರ ಅಂಗಡಿ ಇರುವುದಿಲ್ಲ. ಅವ್ ಪಟ್ಟಣ ಶಾರ್ಗಳಿಗೆ ಹೋಗ್ಬೇಕು, 10 ಕಿಲೋಮೀಟರ್ ಹೋಗ್ಬೇಕು, ಅಲ್ಲಿಂದನೇ ಕೊಂಡು ತರ್ಬೇಕು. ಅವ್
ಅಲ್ಲಿ ಅವ್ರು ಹೇಳಿದಷ್ಟು ರೊಕ್ಕ ಕೊಟ್ಟು ಕೊಂಡು ತರಬೇಕು, ಮುಂದೆ ಅವ್ನು ಬಾಡಿಗೆ ಕೊಡ್ಬೇಕು. ಮತ್ತೆ ಈ PKPS ಒಳಗೆ ಗೋಡಾವ ಇದ್ರೊಳಗೆ ಗೊಬ್ಬರಗಳು ಇಡುವಂತ ವ್ಯವಸ್ಥೆ ಏನಿಲ್ಲ? ಆಯ್ತಲ್ರಿ, ಗೋಡೌನ್ಗಳು ಅದಾವು, ಮಾಡ್ಬೇಕಂತ ಐತಿ. ಗೋಡೌನ್ಗಳು ಅದಾವ ಈಗಾಗಲೇ ಬೇಕಾದಷ್ಟು PKPS ಒಳಗೆ. ಮತ್ತೆ ಅಲ್ಲ, ಇದನ್ನ ತೆಗೆದ ಬಿಟ್ರಲ್ರಿ. ಈಗ ಬಿ ಕಾಂಪೋನೆಂಟ್ ಅನ್ನೋದನ್ನ ತೆಗೆದು ಬಿಟ್ರ. ಅದು ಬೇಕಾಗಿತ್ತು ನಮಗೆ, ಅದರಿಂದ ರೈತ ಉದ್ಧಾರ ಆಗ್ಬೋದಿತ್ತು. ಆದ್ರೆ ಅದನ್ನ ತೆಗೆದು ಹೋಗೋದ್ರಿ. ಈಗ ಏನ್ ಮಾಡಕತ್ತಾರ್ರಿ, ಈ ಬೆಳೆಸಾಲ ಅಂತ ಕೊಡ್ತಾರೆ ಇವರು, ಅದು ಅವೈಜ್ಞಾನಿಕವಾಗಿ. ವೈಜ್ಞಾನಿಕವಾಗಿ ಅಲ್ಲ. ಮಾನ್ಯ ನಮ್ಮ ರೈತ ಸಂಘದವರು ಹೋರಾಟ ಮಾಡಿದಾರೆ ಅದಕ್ಕೆ. DCC ಬ್ಯಾಂಕ್ ಮುಂದೆ ಕೂತ ನಮಗೆ ಎಕರೆಗೆ 1 ಲಕ್ಷ ರೂಪಾಯಿ ಕೊಡ್ರಿ ಕಬ್ಬಿಗೆ ಅಂತ ಹೇಳಿ. ಅದು ಅಲ್ಲ, ಅವು ಇಲ್ರಿ, ಅವ್ರ ಬೇಡಿಕೆ ಸಮಾಜ ಇದ್ರೂ ಸಹಿತ DCC ಬ್ಯಾಂಕ್ನವ್ರು ಇನ್ನೂ ದಾತ್ ತಗೊಂಡಿಲ್ಲ. ಹಾಂ. ಆಮೇಲೆ ಈಗ ಅಪೆಕ್ಸ್ ಬ್ಯಾಂಕ್ ರೀ, ನಿಮಗೆ ಹೇಳ್ತೀನಿ. ದಿಸ್ ಈಸ್ ದ ಗೈಡ್ಲೈನ್ಸ್ ಇಶ್ಯೂಡ್ ಬೈ ದ ಅಪೆಕ್ಸ್ ಬ್ಯಾಂಕ್. ಅಪೆಕ್ಸ್ ಬ್ಯಾಂಕಿನವರು ಯಾವ್ಯಾವ ಬೆಳೆಗೆ, ಹಿಂಗಾರಿ ಬೆಳೆ ಇರಲಿ, ಮುಂಗಾರಿ ಬೆಳೆ ಇರಲಿ, ಅಥವಾ ವಾರ್ಷಿಕ ಬೆಳೆ ಇರಲಿ, ತೋಟಗಾರಿಕೆ ಇರಲಿ, 1 ಎಕರೆಗೆ ಏನೇನು ಕೊಡ್ಬೇಕು ಅನ್ನೋದನ್ನ ಒಂದು ಶೆಡ್ಯೂಲ್ಡ್ ಕೊಟ್ಟಾರ ಅವರು. ಅದನ್ನ ಆ ಕಣ್ಣೆತ್ತಿ ನೋಡ್ಯಾರೋ ಇಲ್ಲ ಗೊತ್ತಿಲ್ಲ. ಇದನ್ನ DCC ಬ್ಯಾಂಕಿನಿಂದನೂ ತಗೊಂಡಿದ್ದೀನಿ. ಅದಾವ್ರಿ, ಪೂಜಾ ಮಾಡಕ, ಅವು ಪೂಜಾ ಮಾಡಕ್ ಅಷ್ಟ ಇಲ್ಲ. ಇದಕ್ಕೆ ನಾ ಏನ್ ಅನ್ನಕತ್ತೀನಿ, ಈ ಆರ್ಸಿ ಹೋದಂತ ನಮ್ಮ ಪ್ರತಿನಿಧಿಗಳು ಅಲ್ಲ, ಅವ್ರು ಯಾಕೆ ಇದನ್ನ ಕೇಳುವಾರ? ಅಲ್ಲ, ಗೊತ್ತಿರ್ಲಿಲ್ಲ ಅಂದ್ರೆ ಕೇಳ್ಯಾರ ಕೇಳ್ಬೇಕಲ್ರಿ. ಯಾಕಪ್ಪ ಅದನ್ನೇ ನೋಡವ್ರು ಇದನ್ನ ನೋಡ್ತಾ ಇಲ್ಲ, ಏನು ನೋಡ್ತಾ ಇಲ್ಲ. ಮತ್ತ ಈಗ ನಮ್ಮ ಈ ಮೊನ್ನೆ ಇಲೆಕ್ಷನ್ ಆತ, ಜೊಲ್ಲೆ ಅವ್ರು ಹೋದ್ರು ಈಗ ಅಧ್ಯಕ್ಷರಾಗಿ. ನಾ ಎಲ್ಲ PKPS ಇಂದನೂ ಹೋದ್ರ. ಬಿಫೋರ್ ಇಲೆಕ್ಷನ್ ಅವರು ಕೆಲವೊಂದು ಇದನ್ನ ಹೇಳ್ಯಾರ, ಅವ್ರು ಎಚ್ಚರಿಕೆಗಳನ್ನ ಕೊಟ್ಟಾರ ರೈತರಿಗೆ. ಯಾರು ನಮ್ಮ ಪೆನಲ್ಲಿ ಓಟ್ ಹಾಕೋದಿಲ್ಲಲ್ಲ, ಆ ಸೊಸೈಟಿ ನಾ ಸಾಲನೂ ಕೊಡೋದಿಲ್ಲ. ಇದೆಂತ ದುರಂತ ಅಂತ ಅಲ್ರಿ. ಈ ನೀವು ಒಳ್ಳೆ ಮನುಷ್ಯ ಆದ್ರೆ ನಿನಗೆ ಹಾಕಾರು, ನೀ ಕೆಟ್ಟ ಅಂದ್ರೆ ನಿನಗೆ ಯಾಕೆ ಹಾಕಾರ ಅವ್ರು? ಹಾ, ನೀವು ಒಳ್ಳೆಯವಿದ್ರೆ ನಿನಗೆ ಹಾಕಾರು. ಅವ್ರು ಇದೇನು ದಬ್ಬಾಳಿಕೆ ಇದು. ಓಟ್ರ ಮೇಲೆ ನೀವು ಗುಂಡಾಗಿರಿನ ಮಾಡ್ತೀರಿ. ಅಂದ್ರೆ ಇದ್ರ ಅರ್ಥ ನೀವು ಹೇಳೋದೇನಪ್ಪ ಅಂತಂದ್ರೆ, ಇವ್ರು ಹೋದಂತವ್ರು ರೂಲ್ಸ್ ಅವಶ್ಯಕ ಯಾವೂ ಇಲ್ಲ, ಯಾವೂ ಇಲ್ರಿ. ಇದು ಏನಿದು ಜೊಲ್ಲೆ ಅವ್ರ ನೀತಿ? ಮತ್ತೀಗ ರೈತರಿಗೆ ಕೊಡ್ತಿರುವಂತದ್ದು 1 ಲಕ್ಷ ಬೆನಿಫಿಟ್. ಈಗ ಕೊಡ್ತಿರೋದು ಎಷ್ಟು ರೈತರಿಗೆ ಸಾಲ? 35ರಿಂದ 40 ಸಾವಿರ ರೂಪಾಯಿ ಕೊಡ್ತಾರೆ ಎಕರೆ. ಅಪೆಕ್ಸ್ ಬ್ಯಾಂಕ್ ರೂಲ್ ಪ್ರಕಾರ 1 ಎಕರೆ ಕಬ್ಬಿದ್ರೆ 85ರಿಂದ 90 ಸಾವಿರ ರೂಪಾಯಿ ಕೊಡ್ಬೇಕಂತೈತಿ. ಸ್ಪಷ್ಟವಾಗಿ ಐತಿ, ಇದ್ರಾಗ ಐತಿ. ಇದನ್ನ ಬೇಕಾದ್ರೆ ರೆಫರ್ ಮಾಡ್ಬೋದು, ಅವ್ರು ಮಾಡ್ಬೋದು. ಇದ್ರೊಳಗೆ ಸ್ಪಷ್ಟವಾಗಿ ಐತಿ. ಆದ್ರೆ ಇವ್ರು ಯಾಕೆ ಕೊಡಾಕತ್ತಿಲ್ಲ? ಈಗ ನೋಡ್ರಿ, ಗೌರ್ಮೆಂಟ್ ನಮ್ಮ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಒಂದು ಘೋಷಣೆ ಮಾಡ್ತಾರೆ. ಎಲ್ಲಿ ಬಜೆಟ್ನೊಳಗೆ 200 ಪಟ್ಟು ಹೆಚ್ಚಳ ಮಾಡಿದೀವಿ, 300 ಪಟ್ಟು ಹೆಚ್ಚಳ ಮಾಡಿದೀವಿ. ಎಲ್ಲೈತಿ? ಏನು ಹೆಚ್ಚಳ? ಯಾರಿಗೆ ಕೊಡಾಕತ್ತೀರಿ ನೀವು? ಈ ನಮ್ಗೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಹೇಳ್ತೈತಿ, ನಿಮ್ಮ ರೈತರಿಗೆ ದುಪ್ಪಟ್ಟು ನಾವು ಸಾಲ ಕೊಡೋ ವ್ಯವಸ್ಥೆ ಮಾಡಿದೀವಿ ಅಂತ. 0% ಇಂಟ್ರೆಸ್ಟ್ ಆಗಿ ಎಲ್ಲೈತಿ? ಬರೀ 40 ಸಾವಿರ ಕೊಡಾತೀರಿ. ಇದು ನನಗೊಬ್ರು ಹೇಳಿದ್ರ ಅಲ್ಲಿ 3 ವರ್ಷ ಆಯ್ತು, ದೇರ್ ಈಸ್ ನೋ ಚೇಂಜ್. ಅದ್ರೊಳಗೆ ಯಾವುದೇ ಬದಲಾವಣೆ ಇಲ್ಲ ಅಂತ. ಅದನ್ನ ಹೆಚ್ಚು ಬ್ಯಾಂಕರ್ಸ್ ಅಂತ ಹಿಂಗೆ ಇರ್ತಾರಲ್ರಿ, ಯಾವುದೇ ಬ್ಯಾಂಕ್ ಹೋಗಿ ಇಲ್ಲಿ ಹೋದ್ರು ಸಹಿತ ವಿಶೇಷವಾಗಿ ಈಗ ನೀವು 40 ಅಂದ್ರೆ ಕೆಲವು 20-30 ಕೊಟ್ಟು ಸಾಕಷ್ಟು ರಗಡ್ರಿ. ಅವ್ರು ಕೊಟ್ರೆ ಸಾಕಾಗೈತಿ. ಅವ್ರಿಗೆ ಏನ್ ಮಾಡಕತ್ತಾರ ಅಂದ್ರೆ, ರೈತರ ಒಂದು 10 ಸಾವಿರ ರೂಪಾಯಿ ಸಾಲ ತಗೋಬೇಕಂದ್ರೆ ಸೊಸೈಟಿ 20 ಸಲ ಎಷ್ಟಾಗ್ಬೇಕು ಏನ್ರಿ? ಆ ನಂತರ ಅದಕ್ಕೂ ಅವ್ರ ಈ ರೂಲ್ ಐತಿದು, ರೈತರಿಗೆ ಇಷ್ಟು ಕೊಡ್ಬೇಕತ್ತ. ಇದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವ್ರೊಂದು ರೂಲ್ ಮಾಡ್ತಾರೆ, ನಿನ್ನ ಸಾಲ ಮತ್ತೊಂದು ಬ್ಯಾಂಕಿನಾಗ ಇರ್ತಕ್ಕದ್ದಲ್ಲ, ನಿನ್ನ ಉತ್ತಾರ ಕ್ಲಿಯರ್ ಇರಬೇಕು ಅಂದ್ರೆ ನಾವು ಕೊಡ್ತೀವಿ. ಯಾಕಂದ್ರೆ ಡಬಲ್ ಫೈನಾನ್ಸ್ ಆಗಬಾರ್ದು ಅಂತಾರೆ ಇವರು. ಇಲ್ಲಿ ಆ ರೈತರು ನೀವು ಸಾಲ ಕೊಡೋ ಮುಂದೆ ಡಬಲ್ ಫೈನಾನ್ಸ್ ಆಗಬಾರ್ದು ಅಂತ ನಿಯಮಾವಳಿಗಳನ್ನು ಅನುಸರಿಸುವಾಗ ಅಥವಾ ನೀತಿಯನ್ನು ಅನುಸರಿಸುವಾಗ, ಕಾನೂನು ತಂದಾಗ ಅಪೆಕ್ಸ್ ಬ್ಯಾಂಕಿನವ್ರ ರೈತರಿಗೆ ಎಷ್ಟು ಕೊಡ್ಬೇಕಂತೇಳಿ ಕಾಯ್ದೆ ಐತಲ್ಲ, ಇದನ್ನ ಯಾಕೆ ಅನುಸರಿಸೋದು ನೀವು? 90 ಸಾವಿರ ಕೊಡ್ಬೇಕು, ಕೊಡ್ರಿ ಅವ್ರಿಗೆ. ಅಮ್ಯಾಕೆ ಹೋಗೋಣ? ನೀವು ಕೊಟ್ರೆ ಅಮ್ಯಾಕೆ ಹೋಗೋಣ? ನೀವು ಕೊಡೋದು 40 ಸಾವಿರ, ಅದ್ರಾಗ ಅವನು 100 ಸಲ ಅಡ್ಡಾಡಬೇಕು, 1,000 ಕಾಗದ ತರಬೇಕು, ಅದ್ರ ಮೇಲೆ ಬೋಜ ಏರ್ಸ್ಕೊಂಡ್ಬರ್ಬೇಕು. ಅವ್ನು ಬೋಜ ಅವ ಏರ್ಸ್ಕೊಂಡ್ಬರ್ಬೇಕ್ರಿ. ಇದೇನು ನೀತಿ? ಇದರಿಂದ ರೈತ ಹೆಂಗೆ ಉದ್ಧಾರ ಆಕನು? ಅಥವಾ DCC ಬ್ಯಾಂಕದ ಮೂಲ ಉದ್ದೇಶ ಏನ?
ಮತ್ತೆ ಈಗ ನೀವು ಹೇಳಿದ್ರಿ ಪ್ರತಿಯೊಂದು PKPS ಗೋಡೌನ್ಗಳಿದ್ದಾವೆ. ಅದಾವ್ರಿ. ಆ ಗೋಡೌನ್ ಪ್ರತಿಯೊಂದು PKPS ಇದ್ರೆ ಅಲ್ಲಿ ಗೊಬ್ಬರ ತಂದಿಟ್ಟ ಪಾಪ ಕೊಡಕ್ ಬರ್ತೈತಿ, ಕಡಿಮೆ ರೇಟ್ನೊಳಗೆ ಕೊಡ್ತಾರೆ. ಈಗ ಗೌರ್ಮೆಂಟ್ ರೇಟ್ ಈ 260 ರೂಪಾಯಿ 63 ರೂಪಾಯಿಕೇನೋ ಒಂದು ಚೀಲ ಕೊಡ್ತಾನೆ ಈಗ ಯೂರಿಯಾ. ಹೊರಗೆ 300-310 ರೂಪಾಯಿ ಕೊಡ್ತಾರೆ. ಅಂದ್ರೆ ಸುಮಾರು 40-50 ರೂಪಾಯಿ ಡಿಫ್ರೆನ್ಸ್ ಆಗತ್ತೆ ಒಂದು ಚೀಲಿಗೆ. ಅವ್ನು ಪಟ್ಗುಂದಿಂದ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಊರ ಹೇಳ್ತಾನೆ, ನಮ್ಮ ಊರಿಂದ ಮೂಡಲಿಗೆ ಹೋಗ್ಬೇಕು 5-6 ಕಿಲೋಮೀಟ್ರ್, ಅಲ್ಲಿಂದ ಬಾಡಿಗೆ ಕೊಡ್ತಿರ್ಬೇಕು, ಅದು 10 ರೂಪಾಯಿ. ಇದು 60-50 ಪ್ಲಸ್ 10 60 ರೂಪಾಯಿ ಎಕ್ಸಸ್ ಕೊಡ್ಬೇಕು ಅವ್ನು ಇಲ್ಲಿ ಯೂರಿಯಾ ಬೇಕಂದ್ರೆ. ಅದ್ರ ಬದಲಾಗಿ ಆಮೇಲೆ ಇನ್ನೊಂದ್ರೆ PKPS ಇದಾವ. PKPS ಅದು ಹಳ್ಳಿಗಳಲ್ಲಿ ಗೋಡೌನ್ ಕಟ್ಟಿಸಿ ಗೊಬ್ಬರ ಮತ್ತು ಅವ್ರು ಬೆಳೆದ ಬೆಳೆ ಇಡುವಂತ ಕೆಲಸ ಮಾಡ್ರೆ ಆಕತಿ. ಮಾಡಿದ್ರೆ ಪಾಪ ರೈತರ ಬದುಕಿ ಅನುಕೂಲ ಆಗ್ತದೆ. ಮುಂದೆ ಇನ್ನೊಂದು ಹೇಳ್ತಂತ ಸರ್, ಸಮಯ ಎಷ್ಟು ಹೋಗತಿ ಪಾಪ ರೈತ, ದುಡ್ಡು ಹೋಗ್ತದೆ ಪಾಪ. ಅಲ್ಲ ದುಡ್ಡು ಜೊತೆ ಸಮಯ ರೀ. ಇವತ್ತ ಇದನ್ನ ಸೊಸೈಟಿಯಾಗ ಗೊಬ್ಬರ ಸಿಗ್ತಿದ್ರ ತಗೊಂಡು ಹಾಕಿ ಬಿಡ್ತಾನ ನಾವು ಬಾಳಾರ ಅರ್ಧ ತಾಸಿನಾಗ. ಇಲ್ಲಿ ಒಂದು ದಿವ್ಸ ಹೋಗತಿ ಪಾಪ ಗೊಬ್ಬರ ಸಿಗ್ತದೆ ಮುಂದೆ. ಈಗ ಅವರು ವ್ಯಾಪಾರಸ್ಥರು ಏನ್ ಮಾಡತ್ತಾರ ಹೇಳ್ತೀನಿ ರೀ. ಈಗ ಶಾರ್ಟೇಜ್ ಇತ್ತಂದ್ರೆ ಯಾವ್ದಾರ ಒಂದು ಪ್ರಾಡಕ್ಟ್, ಈಗ ಫಾರ್ ಎಕ್ಸಾಂಪಲ್ ಕಾಂಪ್ಲೆಕ್ಸ್ ತೊಗೊಳಕತ್ತೀರಿ, ಅದು ಶಾರ್ಟೇಜ್ ಐತಿ, ಅದಕ್ಕೆ ಅಟ್ಯಾಚ್ಮೆಂಟ್ ಕೊಡ್ತಾರ ಅವರು. ನೀ ಜಿಂಕ್ ತೊಗೊಂಡ್ರೆ ನಾವು ಕೊಡ್ತೀವಿ, ನೀ ಮೆಗ್ನೀಷಿಯಮ್ ತೊಗೊಂಡ್ರೆ ನಾವು ಕೊಡ್ತೀವಿ. ಅಂದ್ರೆ 1000-1200 ರೂಪಾಯಿ ಕೊಟ್ಟು ಗೊಬ್ಬರ ತೊಗೋಬೇಕು, ಅವಾಗ ಉಪಯೋಗ ಇಲ್ಲದಂಥ ವಸ್ತುಗಳನ್ನ ಮಾತ್ರ ಖರೀದಿ ಮಾಡ್ಬೇಕು ಅವ್ನು ಪಾಪ. ಇದೆಲ್ಲಿ ನ್ಯಾಯ ಇದು? ಈ DCC ಬ್ಯಾಂಕ್ನವ್ರು ಏನು ಮಾಡಕತ್ತಾರ? ಏನು ಮಾಡೋದು ನೋಡ್ತಾ ಇದ್ವಲ್ರಿ. ಈಗ ಈಗ ಹೊಸ ಜೊಲ್ಲೆಯವ್ರು ಬಂದಾರ್ರಿ. ಜೊಲ್ಲೆಯವ್ರು ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಏನೂ ಇಲ್ಲ, ಯಾವುದೇ ರೀತಿ ಈ ಸುಮಾರು ಒಂದು 2 ತಿಂಗಳಾಗಕ್ಕೆ ಬಂತು ಈಗ ಅವ್ರು ಅಧಿಕಾರ ಸ್ವೀಕಾರ ಮಾಡಿಕೊಂಡು. ಯಾವುದೇ ರೀತಿಯ ಹೊಸ ಆಶ್ವಾಸನೆಗಳನ್ನಾಗಲಿ ಭರವಸೆಗಳನ್ನಾಗಲಿ ಅಥವಾ ಆ ಉದ್ದೇಶನ ಈಡೇರಿಸುವಂಥ ಮಾತಾಗಲಿ ಅವರಿಂದ ಬರ್ತಾ ಇಲ್ಲ. ಇದು ಏನಾಗಾಯ್ತು ಅಂದ್ರೆ ಬರೀ ರಾಜಕೀಯ ವೈಷಮ್ಯಕ್ಕೆ ಕೊಂಡ್ರಾರ ಅವರು. ಆ ಪಾರ್ಟಿ ಈ ಪಾರ್ಟಿ ಇದರೊಳಗೆ ರೈತರು ಉದ್ಧಾರ ಮಾಡ್ಬೇಕು ಅನ್ನುವಂಥ ಉದ್ದೇಶ ಏನೇನು ಇಲ್ರಿ. ಇದು ಪರಿಹಾರ ಏನಂತ ರೈತರ ಪರಿಸ್ಥಿತಿ ಏನಂತ? ಇದಕ್ಕೆ ಪರಿಹಾರ ನೋಡ್ರಿ, ನಮ್ಮ ರೈತ ಸಂಘಟನೆಗಳು ಹೋರಾಟಕ್ಕೆ ಇಳಿಬೇಕು. ಆಮೇಲೆ ಈಗೇನು ಡೈರೆಕ್ಟ್ರುಗಳು ಅದಾರಲ್ಲ, ಪ್ರತಿ ಈ ಇಂಥ ನೋಟಿಫಿಕೇಶನ್ ತರಿಸ್ಬೇಕು. ಅಪೆಕ್ಸ್ ಬ್ಯಾಂಕಿನ ನಮಗೆ ಬೇಕಂದ್ರೆ ನಾನೇ ಕೊಡಕ್ಕೆ ತಯಾರದೀನಿ. ಪ್ರತಿ ರೈತ ಸಂಘಗಳು ಕೇಳಿದ್ರೆ ನಾ ಕೊಡ್ತೇನೆ ಅದನ್ನು. ಈ ಅಪೆಕ್ಸ್ ಬ್ಯಾಂಕಿನ ನಿಯಮಾವಳಿಗಳ ಪ್ರಕಾರ ನಮಗೆ ಸಾಲ ಕೊಡ್ರಿ, ಇಲ್ಲ ನಿಮ್ಮನ್ನು ಮುಂದೆ ಬಿಡೋದಿಲ್ಲ. ಅಲ್ಲಿ ಲೋಕಲ್ ಡೈರೆಕ್ಟ್ರು ಹೇಳ್ಕೊಂಡು ಕುಂಡ್ರದು. ನೀವೇನು ಮಾಡಕತ್ತೀರಿ? ನಮಗೆ ಈಗ ರೇ ಫಾರ್ ಎಕ್ಸಾಂಪಲ್ ಗೋಕಾಕ್ ತಾಲೂಕು PKPS ಇಂದ ಹೋಗ್ಯಾರಪ್ಪ ಒಬ್ಬ ರಿಪ್ರೆಸೆಂಟೇಟಿವ್, ಮೂಡಲಗಿ ತಾಲೂಕಿನಿಂದ ಹೋಗ್ಯಾರ, ಖಾನಾಪುರ ತಾಲೂಕಿನಿಂದ ಹೋಗ್ಯಾರ. ಆಯಾ ತಾಲೂಕಿನ ರೈತರ ಒಕ್ಕಟ್ಟಾಗಿ ಈ ಸಾಲ ನಮಗೆ ಕೊಡಿಸಲಿಲ್ಲ ಅಂದ್ರೆ ನಿಮ್ಮನ್ನು ಬಿಡೋದಿಲ್ಲ. ಹೌದು, ಪ್ರತಿ PKPS ಸದಸ್ಯರು ಜೊತೆಗೆ ರೈತರು ಬೆನ್ನು ಹತ್ತಿದ್ರೆ ಸಾಧ್ಯ ಐತಿ. ಇದನ್ನು ಮಾಡ್ಬೇಕು ನಾವು. ಆಮೇಲೆ ಇವರು ಸಹಿತ ನೋಡ್ರಿ, ನಾವು ಡೆಮೊಕ್ರಾಟಿಕ್ ದೇಶದೊಳಗಿದ್ದವ್ರು, ಹೌದು, ಪ್ರಜಾಪ್ರಭುತ್ವದೊಳಗೆ ನಾವು ಹೇಳ್ತೀವಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಮ್ಮ ಆಡಳಿತ ನಡ್ಸಕ್ಕೆ ಬರ್ತೀವಿ ಅಂತ. ಇವರು ಹಂಗ ಇವರು ಅದನ್ನು ಹೊರತುಪಡಿಸಿಲ್ಲ. ರೈತರಿಂದ ಅಲ್ಲ, ರೈತರಿಗಾಗಿ ರೈತರಿಗೋಸ್ಕರ ಹೋಗ್ಯಾರ ಇವ್ರು ಅಲ್ಲೇ. ಮತ್ತೆ ಇವ್ರು ಮಾಡಾಕತ್ತದ್ದೇನೆ ಈ ಡೈರೆಕ್ಟ್ರುಗಳೆಲ್ಲ ಅಲ್ಲಿ ಕೇಳ್ಬೇಕಲ್ಲ, ಬೋರ್ಡ್ ಮೀಟಿಂಗ್ ನೋಡೋಕೆ ಏನು ಕೇಳ್ತಾರೆ ಇವರು? ಕೂತ್ ಚಾ ಕುಡ್ಬಾರ್ದು, ಚಾ ಬಿಸ್ಕಿಟ್ ಮತ್ತೆ ನಮ್ಮ ಪರ್ಸೆಂಟೇಜ್ ಏನೈತೆ ತಗೊಂಡ್ ಬಂದ್ಬಿಡುದು. ಅಧ್ಯಕ್ಷರಾದವ್ರಿಗೆ ಜ್ಞಾನ ಬೇಕಲ್ಲ, ಇದು ಬೇಕಲ್ಲ. ಇದು ಅಧ್ಯಕ್ಷರಾದವ್ರಿಗೆ ರೆಸಲ್ಯೂಷನ್ ಪಾಸ್ ಮಾಡಿ ಕಳಿಸ್ಬೇಕಲ್ಲ. ಇದು ಅಪೆಕ್ಸ್ ಬ್ಯಾಂಕ್ ನಿಯಮಾವಳಿಗಳ ಪ್ರಕಾರ ಒಂದು PKPS ಒಳಗಿರುವಂಥ ರೈತರ ಸದಸ್ಯರಿಗೆ ಕಬ್ಬಿನ ಬೆಳೆಗೆ ವಾರ್ಷಿಕವಾಗಿ ಇರುವಂಥ ಕಬ್ಬಿನ ಬೆಳೆಗೆ ಇಷ್ಟು ರೊಕ್ಕ ಕೊಡ್ಬೇಕಂತ ಐತಪ್ಪ, ನೀವು ಅಟ್ ಕೊಡ್ರಿ. ಅಲ್ರಿ, ಪ್ರೈವೇಟ್ ಪಾರ್ಟಿಗಳು 100-120 ಕೋಟಿ ರೂಪಾಯಿ ಗಂಟೆ ಕೊಡ್ತೀರಿ, ನೀವು ರೈತರಿಗೆ ಯಾಕೆ ಕೊಡೋದಿಲ್ಲ? ಈಗ ಒಬ್ಬ ರೈತ ಒಂದು ಮಿನಿಮಮ್ ರೀ, ಈಗ ನಮ್ಮಲ್ಲಿ ಹೋಲ್ಡಿಂಗ್ಸ್ 5 ಎಕರೆ ಅದಾವೆ. 5 ಎಕರೆ ಹೊಂದಿದಂಥ ಒಬ್ಬ ರೈತ ಮಿನಿಮಮ್ ಅದರ ಆಸ್ತಿ ಮೌಲ್ಯ ಎಷ್ಟು? ಈಗ 2 ಕೋಟಿ ರೂಪಾಯಿ. ಹೌದ್ರಿ, 2 ಕೋಟಿ ರೂಪಾಯಿ ಅಡುಗೆ ಮಾಡ್ಕೋತಾನೆ ನೀವು, ಅದ್ರ ಮೇಲೆ ಭೋಜ ಇರಿಸಿರ್ತಾನೆ. ಎಲ್ಲೇ ಪುಣ್ಯಾತ್ಮ, ನಿನಗೆ 1 ಲಕ್ಷ ಕೊಡಾಕೆ ಏನು ಹೋಗೈತಿ? ಹೌದು,
2 ಕೋಟಿ ರೂಪಾಯಿ ಆಸ್ತಿ ನಿನ್ನ ಹತ್ತಿರ ಇದ್ದಾಗ ನೀವು 1 ಲಕ್ಷ ಕೊಡಕ್ಕೆ ಏನು ಹೋಗೈತಿ? ಅದು ನಿಮ್ಮ ಸರ್ಕಾರ ನಿಯಮಾವಳಿಗಳ ಪ್ರಕಾರ ನೀವೇನ್ ಮಾಡಕತ್ತೀರಿ? ಆಮೇಲೆ ಈ ಪ್ರೈವೇಟ್ ಅವ್ರು ಕೊಡ್ತಿರಲ್ಲ 120 ಕೋಟಿ 130 ಕೋಟಿ ರೂಪಾಯಿ ಕೊಡ್ತೀರಿ. 10 ಎಕರೆ ಜಮೀನು ಅದಾವ ಅವರು. ಅವು ಎಷ್ಟು ಮಟ್ಟಿಗೆ ಅವ್ರ ಹೆಸರು ಅದಾವ ಇಲ್ಲ ಗೊತ್ತಿಲ್ಲ. ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದು ಬೇಕಾದದಾವ. ನನ್ನ ಕಾನ್ಸಂಟ್ರೇಷನ್ ಏನಪ್ಪಾ ಅಂತಂದ್ರ ಈ ರೈತಗ ತನ್ನ ಕಾಲ ಮೇಲೆ ತಾನು ಇರುವಂಗ ಆಗ್ಬೇಕಾಗಿತ್ತಂದ್ರ ನೀವು ಹೇಳಿದಂಗ ಗೊಬ್ಬರ ಸಿಗಬೇಕು. ನಾವು ಬೆಳೆದ ಬೆಳೆಗೆ ಯೋಗ್ಯ ಬೆಲೆ ಬರ್ಬೇಕಾಗಿದ್ರೆ ಗೋಡೌನ್ ಮಾಡಬೇಕು. ಇವು ಮೇನ್ ಇವೆರಡು. ಹೌದೌದು. ಇವನ್ನ ಪ್ರತಿ PKPS 2 ಗೋಡೌನ್ ಮಾಡಿ ಕೊಡ್ತಪ್ಪ ಅಂತಂದ್ರ ರೈತಗ ದೊಡ್ಡ ಹೆಲ್ಪ್ ಈ ದಿಶೆಯಲ್ಲಿ ನಾವ ಏನ್ ಅನ್ನಕತ್ತಾರ್ರಿ, ರೈತರ ದೇಶದ ಬೆನ್ನೆಲು ಹೋಗ್ತಾರ. ಅವನವನ್ನ ಅದನ್ನ ಮುರಿದು ಸತ್ಯಾನಾಶ ಮಾಡ್ಯಾರ. ಏನಿಲ್ಲ, ಯಾಕಂದ್ರೆ ಮೊನ್ನೆ ಒಂದು ರಿಪೋರ್ಟ್ ನೋಡಿದ್ ನಾನು ನಿಮ್ಗೆ ಹೇಳುವಂತದ್ದು. ಇಲ್ಲಿವರೆಗೆ 2025 111 ಲಕ್ಷ ಕೋಟಿ ರೂಪಾಯಿಗಳ ಲಾಸ್ ಆಗಿದೆ ನಮ್ಮ ರೈತ. ಹೌದು, ಬೆಲೆನೇ ಇಲ್ಲ. ಸಾವಿರಾರು ರೈತರ ಫ್ಯಾಕ್ಟ್ 50-55 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರ ದೇಶದೊಳಗೆ. ಇದು ಜವಾಬ್ದಾರಿ. ಹೂ ಇಸ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಆಫ್ ದಿಸ್ ಆಲ್? ಅಲ್ರಿ, ಈಗ DCC ಬ್ಯಾಂಕಿನ ಮೇನ್ ಕಾರಣ ಇವು DCC ಬ್ಯಾಂಕಿನವ್ರ ಸಹಕಾರ ಬ್ಯಾಂಕ್ಗಳು ಪ್ರತಿಯೊಂದು PKPS ಒಳಗ್ರಿ ಹಿಂದೂ ಕೆಲವೊಂದು ಮಾಡ್ಯಾರ. ಕತ್ತಿಯವ್ರು ಇದ್ದಾಗ, ರಮೇಶ್ ಕತ್ತಿಯವ್ರು ಇದ್ದಾಗ ಪ್ರತಿಯೊಂದು ಮ್ಯಾಕ್ಸಿಮಮ್ PKPS ಬಂದಿದ್ರು 185 ನಾವು ಗೋಡೌನ್ ಮಾಡಿದ್ವಿ ಸರ್ ಅಂತ ಹೇಳಿದ್ರು. ಹೌದು, ಅದಕ್ಕೆ ಇವರು ಅದನ್ನ ಮಾಡ್ಬೇಕೀಗ. ಆ ನಂತರ ಅವ್ರು ಬೆಳೆ ಇಡಕ ಇದರಿಂದ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಕತಿ. ಯಾಕಂದ್ರೆ ಇಬ್ರು ಎಂಪ್ಲಾಯೀಸ್ ಹಾಕಾರ ಮಾತಾಡಿ ಗೋಡೌನ್ದೊಳಗ ಇಬ್ಬರಲ್ರಿ ಅಲ್ಲಿ ಗೋಡೌನ್ ಮಾಡಾಕ 10-15 ಜನ ವರ್ಕರ್ಸ್ ಹಾಕರ್ರಿ. ಹೌದು. ಮತ್ತೆ ಈ B ಕಾಂಪೋನೆಂಟ್ ಏನೈತಿರಲ್ಲ ಅದನ್ನ ತೀಕ್ಷ್ಣ ಅಗದಿ ಶೀಘ್ರದೊಳಗೆ ಪ್ರಾರಂಭ ಮಾಡ್ಬೇಕು. ಅಂದ್ರೆ ರೈತಗೆ ಒಂದು ಸ್ವಲ್ಪ ಯಾಕಾಗತ್ತೆ, ಉಸಿರಾಡಕ್ಕೆ ಶಕ್ತಿ ಬಂದಂಗೆ ಆಕತಿ. ಇಲ್ಲ, ನಿಜವಾಗಿ ದೇಶದ ಎಕಾನಮಿ ಏನ್ ಇದ್ರ ರೈತನಲ್ಲ. ಯಾಕಂದ್ರೆ ಎಂತ ಕೋವಿಡ್ದೊಳಗ ಎಲ್ಲಾ ಇಂಡಸ್ಟ್ರಿಗಳು ಮಗ್ಗಾಮಾಗಿದಾಗ 0 ಕೆಳಗಿದ್ದಾಗ 3.5 ನಮ್ಗೆ ಗ್ರೋತ್ ತೋರಿಸಿದಂಥದ್ದು ಅಗ್ರಿಕಲ್ಚರ್. ನಾವು ಬದುಕಿದ್ವಿ ಇವತ್ತು. ರೈತರು ಅಕ್ಕಿ ಯಾರು ಅವ್ರ ಅಪ್ಪನ ಕೊಡ್ತಾರೆ? ಅಕ್ಕಿ, ಗೋಧಿ, ಬ್ಯಾಳೆ, ಇವತ್ತು ನಾವು ತಿನ್ನುವಂತ ಜ್ವಾಳ ಗ್ಯಾರಂಟಿ ಕೊಡ್ತಾರೆ ಹೇಳುವಂತ ಯಾರು ಎಲ್ಲೂ ನಮ್ಮ ರೈತರು ಆ ಗ್ಯಾರಂಟಿ ಕೊಡುವಂತ ರೈತರ ಉತ್ಪನ್ನಗಳ ಬಗ್ಗೆ ಈ ಸರ್ಕಾರ ಸಹಿತ ಎಷ್ಟು ನಿರ್ಲಕ್ಷ್ಯತನ ವಹಿಸಾಕತ್ತೈತೆ ಅಂತ. ನಿರ್ಲಕ್ಷ್ಯ ಅಲ್ರಿ, ಅವರು ಒಂದು ಯಾವುದೋ ನಡಿಕಿನ ಮಿಡಲ್ ಮ್ಯಾನ್ಗಳಿಗೆ ಹೆಲ್ಪ್ ಮಾಡೋ ಸಲುವಾಗಿ ಸರ್ಕಾರಗಳು ತಮ್ಮ ಪಾರ್ಟಿ ಪಡ ಸಲುವಾಗಿ ಇಂಥದ್ದೆಲ್ಲ ಮಾಡಾಕ್ತಾರ ಅಂತ ನಮ್ಮ ಅಭಿಪ್ರಾಯ. ಇರ್ಬೋದು, ಅದು ಇರ್ಬೋದ್ರಿ. ಆದ್ರೆ ಪಾರ್ಟಿ ಫಂಡ್ ಎಷ್ಟು ಬರ್ತಾವ? ರೈತರ ಬಗ್ಗೆ ಕಾಳಜಿ ಹೊಂದಿರುವಂತ ಸರ್ಕಾರಗಳು ಈವರೆಗೂ ಯಾವ ಬರಲಿಲ್ಲ, ಯಾವ ಮಾಡಿಲ್ಲ. ಈ ಮಣ್ಣು ನೋಡಿದ್ ದೇವೇಗೌಡರು ಸಹಿತ 1,81,000 ಕೋಟಿ ರೂಪಾಯಿ 1,81,000 ಕೋಟಿ ರೂಪಾಯಿ ಉದ್ಯಮಿಗಳ ಸಾಲ ವ್ಯಾಪ್ ಮಾಡ್ಯ ನೀವು ಕೇಂದ್ರ ಸರ್ಕಾರ. ಅಷ್ಟೇ ಸರ್, ಇನ್ನೂ ಹೆಚ್ಚದ್ರ ಅದು 17 ಲಕ್ಷ ಕೋಟಿ ರೂಪಾಯಿಗಳನ್ನ ರಿಟರ್ನ್ ಅಪ್ ಮಾಡಿದಲ್ರಿ. 17 ಲಕ್ಷ ಕೋಟಿ ರೂಪಾಯಿ ನಮಗ 72,000 ಕೋಟಿ ರೂಪಾಯಿಗಳನ್ನ ಹಿಂದೆ 72,000 ಕೋಟಿ ರೂಪಾಯಿ ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ವ್ಯವಹಾರ ಮಾಡಿದಾಗ ಇಡೀ ದೇಶ ಹಾಳಾಗೋತ ಅಂತ ಹೇಳಿದ್ರು. ಇವಾಗನು ಹೇಳ್ತೇನೆ ನಿಮಗೆ, ಈ ನಮ್ಮ ರೈತ ಯಾಕೆ ಸಾಲಗಾರ ಆಗಾಕತ್ತಾನು? ಅವು ಬೆಲೆ ಇಲ್ಲ. ಆಮೇಲೆ ಇವ್ರು ಕೊಡುವಂತ ವೈಜ್ಞಾನಿಕ ಸಾಲ ಅದಕ್ಕೆ ಸಾಲುವುದಿಲ್ಲ. ಅಲ್ಲ, ಬೆಳ್ಯಾಕ ಅದಕ್ಕೆ ಸಾಲುವುದಿಲ್ಲ, ಕೈ ತಗೊಂಡದ. ಮತ್ತೆ ಅವಾಗೇನೊಂದು ದೊಡ್ಡ ಪಟ್ಟ ಕಟ್ತಾರೆ, ಇವ ಸಾಲಗಾರ, ರೈತ ಸಾಲಗಾರ. ಏನ ಅವ್ ತುಂಬುದಿಲ್ಲ. ಅದೇ ನೀವು ಇಂಡಸ್ಟ್ರಿಗಳವ್ರ, ಪ್ರೈವೇಟ್ ಫ್ಯಾಕ್ಟ್ರಿ ಅವ್ರ, ನೀವು ಎಷ್ಟು ಮುನ್ಗಸಾಕತ್ತೀರಿ? ರೈತರ ಸಾಲ ಎಷ್ಟೈತಿ ತೆಗಿರಿ ಲೆಕ್ಕ. ಅದನ್ನ ಟೋಟಲ್ ನಮ್ಮ ದೇಶದ ತೆಗೀರಿ. ಆದ್ರೆ ಭಾಳ ದೂರ ಹೋಗೋದು ಬೇಡ, DCC ಬ್ಯಾಂಕಿನಿಂದ ತೆಗೀರಿ. ಜೊಲ್ಲೆ ಅವ್ರಿಗೆ ಈ ನಿಮ್ಮ ವಾಹಿನಿ ಮುಖಾಂತರ ಒಂದು ಆಫರ್ ಕೊಡ್ತೇನೆ, ನಾವು ಆಹ್ವಾನ ಕೊಡ್ತೇನೆ. ಚಾಲೆಂಜ್ ಇಟ್ ಈಸ್. ನೀವು ಯಾವ ಬ್ಯಾಂಕಿನ ಯಾವ ಫ್ಯಾಕ್ಟ್ರಿ ಅವ್ರಿಗೆ ಎಷ್ಟು ಕೊಟ್ಟಿರಿ, ಯಾವ ಪ್ರೈವೇಟ್ ವ್ಯಕ್ತಿಗಳಿಗೆ ಎಷ್ಟು ಕೊಟ್ಟಿರಿ, ರೈತರಿಗೆ ಎಷ್ಟು ಕೊಟ್ಟಿರಿ, ರೈತರು ಸಾಲ ಎಷ್ಟು ವಸೂಲಾಗ್ಯಾವ, ಈ ಫ್ಯಾಕ್ಟ್ರಿಗಳಿಗೆ ಕೊಟ್ಟದ್ದು ಸಾಲ ಎಷ್ಟು ವಸೂಲಾಗ್ಯಾವ, ಪ್ರೈವೇಟ್
ಪಾರ್ಟಿಗಳಿಗೆ ಕೊಟ್ಟೋ ಸಾಲ ಎಷ್ಟೋಗ್ಯಾವ ಅಲ್ರಿ. ಕಾಲರ್ ಟೈಟ್ ಮಾಡ್ಕೋತೀರಿ 100% ರಿಕವರಿ PKPS ಸೊಸೈಟಿಗಳಿಂದ ಅಂತೇಳಿ ನಿಮಗೆ ನಾಚಿಗೆ ಬರುವುದಿಲ್ಲ. ಒಂದೊಂದು ಸಕ್ಕರೆ ಕಾರ್ಖಾನೆಗಳಿಂದ ಸಾವಿರಾರು ಕೋಟಿ ರೂಪಾಯಿ ಬಾಕಿ ಇಟ್ಕೋತೀರಿ. ಹಾಂ, ಆವಾಗಿನ ಕಾಲರ್ ಹಿಂಗೆ ಮಡಿಚಿ ಹಾಕೋತೀರಿನ? ಹಾಂ, ಪ್ರತಿ ಸಲ ಹೇಳ್ತೀರಿ ನೀವು. ಏನು ಹೇಳ್ತೀರಿ ಅಂದ್ರೆ 100% ರಿಕವರಿ ನಾವು ಮಾಡಿದೀವಿ ಅಂತ. ಈ PKPS ಸೊಸೈಟಿ ಈ ಸಲ 100% ರಿಕವರಿ ಆಯ್ತು. ಅವನು ಮಲಗು ಕೊಡೋದಿಲ್ಲ ಪಾಪ. PKPS ಸಾಲ ತಗೊಂಡಂಥ ರೈತನ ಅಲ್ಲಿ ಸೆಕ್ರೆಟ್ರಿ ಮಲಗು ಕೊಡೋದಿಲ್ಲ. ನೀರು ತುಂಬ ಇಲ್ಲಿ ಇವ್ರು ಯಾಕೆ ಬಿಡ್ತೀರಿ? ಅದು ದುಡ್ಡಲ್ಲ. ಇಟ್ ಈಸ್ ನಾಟ್ ಎ ಪಬ್ಲಿಕ್ ಮನಿ, ಇಟ್ ಈಸ್ ನಾಟ್ ಎ ಗೌರ್ಮೆಂಟ್ ಫಂಡ್. ಮತ್ತೆ ಅಲ್ಲ ಮಾಡಾಕತ್ತದ್ದೇನು ನೀವು? ಆದ್ಮೇಲೆ ಇಲ್ಲಿವರೆಗೆ ಒಂದು ಈ ಗರಂ ಅಂತ ಚರ್ಚೆ ಕೇಳ್ತಾ ಇದ್ದೀರಿ. ಒಂದೇ ಭಾಗದಲ್ಲಿ ವಿಶೇಷವಾಗಿ ರೈತರಿಗೆ ಏನು ಹಾನಿ ಆಗ್ತಾ ಇದೆ ಅನ್ನೋಂಥ ಮಾತನ್ನು ಮಾಡಿದ್ದೀವಿ, ಚರ್ಚೆ ಮಾಡಿದ್ವಿ. ರೈತರಿಗೆ ಮುಖ್ಯವಾಗಿ ಬೇಕಾಗಿದ್ದು ತನ್ನ ಗೊಬ್ಬರವನ್ನು ಇಟ್ಟುಕೊಳ್ಳಿಕ್ಕೆ, ತನ್ನ ಬೆಳೆಯನ್ನು ಇಟ್ಟುಕೊಳ್ಳಿಕ್ಕೆ ಗೋಡಾನುಗಳು ಮತ್ತು ಪ್ರತಿ ಹಳ್ಳಿನೂ ವ್ಯಾಪಾರ ಕೇಂದ್ರ ಆಗಬೇಕು ಅಂತನ್ನುವಂಥ ದೇಶದಲ್ಲಿ ಇಲ್ಲಿವರೆಗೆ ನಮ್ಮ ವಕೀಲರಂಥ ಗುಂಡಣ್ಣ ಗುಂತಿಯವರು ತಮ್ಮ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇನ್ನೂ ಮುಂದುವರಿತಾ ಇದೆ ಇದು. ಯಾಕಂದರೆ ಎರಡನೇ ಭಾಗದಲ್ಲೇ ಇನ್ನಷ್ಟು ವಿಷಯಗಳನ್ನು DCC ಬ್ಯಾಂಕ್ ಪ್ಲಸ್ ನಮ್ಮ ಜೊತೆ ಈ ಬಂದಂಥ ಅಧ್ಯಕ್ಷರು ಏನೇನು ಮಾಡಬಾರ್ದು, ಇವ್ರ ಸಮಯದಲ್ಲಿ ಏನಾಗಬಹುದು ಅನ್ನೋ ವಿಚಾರಗಳು ಅದನ್ನು ಚರ್ಚೆ ಮಾಡ್ಬೇಕಂತ ಮುಂದುವರಿಸ್ಬೇಕಂತ ಮಾಡಿದ್ದೀವಿ. ಇದನ್ನು ನೀವು ನೋಡ್ತಾ ಇರಿ. ವಂದನೆಗಳು.